ಬೆಂಗಳೂರಿನ ಮಂದಿ ಫ್ರೀ ಆದ್ರೆ ಸಾಕು ಮಾಲ್ ಅಂತ ಸುತ್ತಾಡೋಕೆ ತುದಿಗಾಲಲ್ಲಿ ರೆಡಿ ಇರ್ತಾರೆ. ಅದೇ ತರ ಇಂದು ಕೂಡ ನಗರದ ಪ್ರತಿಷ್ಠಿತ ಮಾಲ್ ಒಂದನ್ನ ಸುತ್ತಲು ಬಂದವರಿಗೆ ಜಿಬಿಎ ಶಾಕ್ ನೀಡಿತ್ತು. ತೆರಿಗೆ ಪಾವತಿ ಮಾಡದ ಕಳ್ಳಾಟ ನಡೆಸುತ್ತಿದ್ದಂತಹ ಆ ಮಾಲ್ಗೆ ಬೀಗ ಜಡಿದು ಬಿಸಿ ಮುಟ್ಟಿಸಿತ್ತು. ಹಾಗಾದ್ರೆ ಆ ಮಾಲ್ ಯಾವುದು, ಎಷ್ಟು ತೆರಿಗೆ ಬಾಕಿ ಇದೆ ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಮಂತ್ರಿ ಮಾಲ್ಗೆ ಮತ್ತೆ ಬೀಗ, 30 ಕೋಟಿ ತೆರಿಗೆ ಹಣ ಬಾಕಿ, ಬೀಗ ಜಡಿದು ಬಿಸಿ ಮುಟ್ಟಿಸಿದ ಜಿಬಿಎ. ನಗರದ ಒಂದಿಷ್ಟು ಕಟ್ಟಡಗಳು ಜಿಬಿಎ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಆಸ್ತಿ ತೆರಿಗೆ ಪಾವತಿ ಮಾಡದೆ ಕಳ್ಳಾಟ ನಡೆಸುತ್ತಿದೆ. ಅಂತಹ ಕಟ್ಟಡಗಳಲ್ಲಿ ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಇರಿಸಿಕೊಂಡು ಮುಂಚೂಣಿಯಲ್ಲಿರುವ ಮಂತ್ರಿ ಮಾಲ್ ಪದೇ ಪದೇ ಹೇಳಿದ್ರೂ ತೆರಿಗೆ ಪಾವತಿ ಮಾಡದೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡ್ತಿತ್ತು. ಹೀಗಾಗಿ ಜಿಬಿಎ ಅಧಿಕಾರಿಗಳು ಬೀಗ ಜಡಿದು ಮಂತ್ರಿ ಮಾಲ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಮಂತ್ರಿ ಮಾಲ್ಗೆ ಇದೇನು ಹೊಸ್ತಲ್ಲ. ಕಳೆದ 2-3 ತಿಂಗಳ ಹಿಂದೆಯೂ ಕೂಡ ಆಸ್ತಿ ತೆರಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಜಿಬಿಎ ಅಧಿಕಾರಿಗಳು ಮಾಲ್ಗೆ ಬೀಗ ಜಡಿದು ಎಚ್ಚರಿಕೆ ನೀಡಿದ್ರು. ಆದರೂ ಎಚ್ಚೆತ್ತುಕೊಳ್ಳದ ಮಾಲ್ ತನ್ನ ಹಳೆ ಚಾಳಿ ಮುಂದುವರೆಸಿದ್ದು ಬರೋಬ್ಬರಿ 30 ಕೋಟಿ ಬಾಕಿ ಉಳಿಸಿಕೊಂಡಿತ್ತು. ಹೀಗಾಗಿ ಮತ್ತೆ ಬೀಗ ಬಿದ್ದಿದೆ. 30 ಕ್ರೋರ್ಸ್ ಮೇಲೆ ಅರಿಯಸ್ ಇದೆ. ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ಕೂಡ ಅವ್ರು ಏನೂ ಕಟ್ಟಿಲ್ಲ, ರೆಸ್ಪಾಂಡ್ ಮಾಡಿಲ್ಲ. ಸೊ ಅದಕ್ಕೆ ಅವ್ರು ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ಈಗ ಮಾರ್ನಿಂಗ್ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಮಂತ್ರಿ ಮಾಲ್, ನಮ್ಮಲ್ಲಿ ಎಲ್ಲೆಲ್ಲಿ ಯಾರು ಡಿಫಾಲ್ಟರ್ಸ್ ಇದ್ದಾರೆ ಅದೆಲ್ಲ ಕೂಡ ಮೋರ್ ದೆನ್ 5 lakhs 10 lakhs ಎಲ್ಲ ಐಡೆಂಟಿಫೈ ಆಗಿದೆ. ನಮ್ದು ರೆವಿನ್ಯೂ ಆಫೀಸರ್ಸ್ ಅದಕ್ಕೆಲ್ಲ ಕೂಡ ಬೀಗ ಹಾಕೋದಕ್ಕೆ ಕೆಲಸ ತಗೊಂಡಿದ್ದಾರೆ. ಇನ್ನು ಬೆಳಿಗ್ಗೆಯೇ ಮಂತ್ರಿ ಮಾಲ್ಗೆ ಸಾಕಷ್ಟು ಜನರು ಬಂದಿದ್ದು ನಿರಾಸೆಗೊಂಡ್ರೆ ಅತ್ತ ಕೆಲಸಕ್ಕೆ ಬಂದಿದ್ದ ಸಿಬ್ಬಂದಿಗೆ ಶಾಕ್ ಆಗಿದೆ. ಅಲ್ಲದೆ ಮಂತ್ರಿ ಮಾಲ್ ಆಸ್ತಿ ತೆರಿಗೆ ಪಾವತಿ ಮಾಡದೇ ಇರೋದಕ್ಕೆ ಸಾರ್ವಜನಿಕರು ಟೀಕೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಾವು ಇಲ್ಲೇ ಇರೋದು ಮಲ್ಲೇಶ್ವರಂ 8 ಕ್ರಾಸ್ ಅಲ್ಲಿ, ಅಲ್ಲಿಂದನೇ ಬರ್ತಿದೀವಿ. ಇಲ್ಲೇ 4 year ವರ್ಕ್ ಮಾಡ್ತಾ ಇದೀವಿ. ಈ ತರ ಕ್ಲೋಸ್ ಆಗಿರೋದಕ್ಕೆ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಒಟ್ನಲ್ಲಿ ಜಿಬಿಎ ಮಂತ್ರಿ ಮಾಲ್ಗೆ ಬೀಗ ಜಡಿದಿದೆ. ತೆರಿಗೆ ಹಣ ಕಟ್ಟುವಂತೆ ಎಚ್ಚರಿಕೆ ನೀಡಿದ್ದು ಮಂತ್ರಿ ಮಾಲ್ ಬಾಕಿ ಇರುವ ಕೋಟಿಗಟ್ಟಲೆ ಹಣವನ್ನ ಪಾವತಿ ಮಾಡುತ್ತಾ ಇಲ್ಲ ಮತ್ತಷ್ಟು ದಿನ ಕಳ್ಳಾಟ ನಡೆಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.